Hello students, welcome back to our English class. In this class, we will discuss about most expected 2 and 3 marks question and answers from the poem Heaven If You Are Not Here on Earth. Dear students, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗೆ ಇರುವಂಥ ಕುವೆಂಪು ಅವರು ಬರೆದಿರ್ತಕ್ಕಂಥ ಸ್ವರ್ಗವೇ ಧರೆಯೊಳು ನೀನಿರದಿರೆ ಅನ್ನುವಂಥ ಪೊಯಮ್ನ ಇಂಗ್ಲೀಷ್ ವರ್ಷನ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನುವಂಥ ಪೊಯಮ್ನಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ, ಹಾಗೆ 3 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ಅದಕ್ಕೆ ಆನ್ಸರ್ನ ಹೇಗೆ ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಕ್ವಶನ್ ಆನ್ಸರ್ಸ್ಗಳನ್ನ ನೋಡೋದಕ್ಕಿಂತ ಮುಂಚೆ ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಂಬಿಡಿ. ಇವು ತಮಗೆ ಮಲ್ಟಿಪಲ್ ಚಾಯ್ಸ್ 2 ಮಾರ್ಕ್ಸ್ ಕ್ವಶನ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಅಥವಾ ಈ ಪೋಯಮಿಂದ 4 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆವಾಗ ತಮಗೆ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹೇಗೆ ಪಾಯಿಂಟ್ಸ್ಗಳನ್ನ ಮಾಡ್ಕೋಬೋದು ನೋಡಿ. ದ ಪೋಯೆಟ್ ಸೇಸ್ ದ್ಯಾಟ್ ಇಫ್ ಹೆವೆನ್ ಇಸ್ ನಾಟ್ ಆನ್ ಅರ್ತ್ ಇಟ್ ಈಸ್ ನಾಟ್ ಎಲ್ಸ್ವೇರ್. ಕವಿಯ ಪ್ರಕಾರ ಈ ಸ್ವರ್ಗ ಅನ್ನತಕ್ಕಂಥದ್ದು ಭೂಮಿ ಮೇಲೆ ಇಲ್ಲ ಅಂತಂದರೆ ಇನ್ನು ಬೇರೆ ಎಲ್ಲೂ ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಇಫ್ ದ ಪೀಪಲ್ ದೆಮ್ಸೆಲ್ಸ್ ಆರ್ ನಾಟ್ ಗಾಡ್ಸ್ ದೇರ್ ಆರ್ ನೋ ಗಾಡ್ಸ್, ಅಥವಾ ಇಫ್ ಅವರ್ ಸೆಲ್ಸ್ ಆರ್ ನಾಟ್ ಗಾಡ್ಸ್ ಅಂತ ಕೂಡ ತಾವು ಬರಿಬಹುದು. ಇಲ್ಲಿ ಭೂಮಿ ಮೇಲಿರ್ತಕ್ಕಂಥ ನಾವೆಲ್ಲರೂ ಕೂಡ ದೇವಾನು ದೇವತೆಗಳು ಅಪ್ಸರೆಯರು ಆಗಿರಲಿಲ್ಲ ಅಂತಂದರೆ ಈ ಭೂಮಿ ಬಿಟ್ಟು ಬೇರೆ ಎಲ್ಲೋ ದೇವರುಗಳು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಕವಿ ಹೇಳ್ತಾನೆ. ಇಫ್ ದ ಪೀಪಲ್ ಆರ್ ನಾಟ್ ನಿಮ್ಸ್ ದೇರ್ ಆರ್ ನೋ ನಿಮ್ಸ್, ಅಂದರೆ ಅಪ್ಸರೆಯರು ಅಂತ, ಗಂಧರ್ವರು ಅಂತ ಏನು ಕರಿತೀವಲ್ಲ ಅವ್ರನ್ನ ನಿಮ್ಸ್ ಅಂತ ಕರೀತಾರೆ. ಈ ಭೂಮಿ ಮೇಲಿರ್ತಕ್ಕಂಥ ನಾವೇನು ನಿಮ್ಸ್ ಅಲ್ಲ ಅಂತಂದರೆ, ಅಪ್ಸರೆಯರು ಗಂಧರ್ವರು ಅಲ್ಲ ಅಂತಂದರೆ ಇನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಆ ಅಪ್ಸರೆಯರು ಗಂಧರ್ವರು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಕವಿ ಹೇಳ್ತಾನೆ. Roaring stream, the surf at the edge of the waves, the tender sunshine on the green gardens, gentle sun. ಇವು ಇಟ್ಟು ಪಾಯಿಂಟ್ಗಳನ್ನ ನೆನ್ಪಿಟ್ಕೊಂಬಿಡಿ. ಇದು ಪ್ರಕೃತಿಯಲ್ಲಿರ್ತಕ್ಕಂಥ ಸೊಬಗನ್ನು ಸೌಂದರ್ಯವನ್ನು ಹೊಗಳ್ತಾ ಇದರಿಂದನೇ ಈ ಭೂಮಿ ಸ್ವರ್ಗ ಆಗಿದೆ, ಇದರಲ್ಲೇ ನಾವು ಪ್ರಕೃತಿ ಸೌಂದರ್ಯದಲ್ಲಿದೆ ನಾವು ಸ್ವರ್ಗವನ್ನು ಕಾಣಬೇಕು ಅಂತ ಕವಿ ಹೇಳ್ತಾನೆ. ಯಾವ್ಯಾವುದರಲ್ಲಿ? ರೋರಿಂಗ್ ಸ್ಟ್ರೀಮ್, ಗರ್ಜಿಸಿಕೊಂಡು ಬರ್ತಕ್ಕಂಥ ಈ ನದಿ ಹೊಳೆಗಳಲ್ಲಿ ಇದೆ. ದ ಸರ್ಫ್ ಎಟ್ ದ ಎಡ್ಜ್ ಆಫ್ ದ ವೇವ್ಸ್, ಸಮುದ್ರದ ಅಲೆಗಳು ಬಂದು ದಡಕ್ಕೆ ಬಿಡಿದಾಗ ಅಲ್ಲಿ ಉಂಟಾಗ್ತಕ್ಕಂಥ ತೊರೆ ಏನಿದೆ ಅದರಲ್ಲಿ ಸ್ವರ್ಗ ಕಾಣಿಸುತ್ತೆ. ದ ಟೆಂಡರ್ ಸನ್ಶೈನ್ ಆನ್ ದ ಗ್ರೀನ್ ಗಾರ್ಡನ್ಸ್, ಎಳೆ ಬಿಸಿಲು ಹಚ್ಚ ಹಸಿರಾಗಿರ್ತಕ್ಕಂಥ ವನದ ಮೇಲೆ ಬಿದ್ದಾಗ, ಗಿಡ ಮರಗಳ ಮೇಲೆ ಬಿದ್ದಾಗ ಅಲ್ಲಿ ಸ್ವರ್ಗವನ್ನು ಕಾಣಬಹುದು. ಜೆಂಟಲ್ ಸನ್ಶೈನ್, ಎಳೆ ಬಿಸಿಲು, ಹೊಂಬಿಸಿಲು ಅಂತ ಏನಂತೀವಲ್ಲ, ಇವೆಲ್ಲ ಸೇರಿಕೊಂಡು ಭೂಮಿಯನ್ನ ಸ್ವರ್ಗವನ್ನಾಗಿ ಮಾಡ್ತವೆ ಅಂತ ಕವಿ ಹೇಳ್ತಾನೆ. ಹೆವೆನ್ ಇಸ್ ಸ್ಕ್ಯಾಟರ್ಡ್ ಎವ್ರಿವೇರ್, ಭೂಮಿ ಮೇಲೆ ಎಲ್ಲ ಕಡೆನೂ ಕೂಡ ಸ್ವರ್ಗ ಚಾಚಿಕೊಂಡಿದೆ ಅಂತ ಹೇಳ್ತಾನೆ. ಇನ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ಆಫ್ ಮೂನ್ ಲೈಟ್, ಈ ಹಾರ್ವೆಸ್ಟ್ ಅಂತ ಕರಿತೀವಿ, ಸುಗ್ಗಿ ಅಂತ ಕರಿತೀವಲ್ಲ ಅದರಲ್ಲಿ, ಮತ್ತು ಮೂನ್ ಲೈಟ್, ಚಂದ್ರನ ಬೆಳದಿಂಗಳ ಬೆಳಕಿರ್ತದಲ್ಲ ಅದರಲ್ಲಿ ಸ್ವರ್ಗ ಎಲ್ಲ ಕಡೆ ಚಾಚಿಕೊಂಡಿದೆ. ದ ಪೋಯೆಟ್ ಕ್ರಿಯೇಟ್ಸ್ ರಿಯಲ್ ಹೆವೆನ್ ಆನ್ ಅರ್ತ್, ಈ ರೀತಿಯಾಗಿ ಪ್ರಕೃತಿಯಲ್ಲಿ ಸೌಂದರ್ಯವನ್ನು ನೋಡ್ತಾ ಎಲ್ಲದರಲ್ಲೂ ಕೂಡ ಕವಿ ಸ್ವರ್ಗವನ್ನು ಸೃಷ್ಟಿ ಮಾಡ್ತಾನೆ ಅಂತ ಕುವೆಂಪು ಹೇಳ್ತಾರೆ. ಈ 8 ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ಬಿಡಿ. ತಮಗೇನಾದ್ರು ಲಾಂಗ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಬರದೇ ಇದ್ದಾಗ ಅಟ್ಲೀಸ್ಟ್ ಈ ಪಾಯಿಂಟ್ಸ್ಗಳನ್ನ ಪ್ಯಾರಾಗ್ರಾಫ್ ಥರ ಬರೆದಾಗ ತಮಗೆ ಅಟ್ಲೀಸ್ಟ್ ಸ್ವಲ್ಪ ಮಾರ್ಕ್ಸ್ ಸಿಗೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ತಾ, ಇವಾಗ ಈ ಪೋಯಮಿಂದ ಯಾವ ರೀತಿಯಾಗಿ ಕ್ವಶನ್ಗಳನ್ನ ಕೇಳ್ತಾರೆ ನೋಡಿ. ಅಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಕೇಳಿರ್ತಾರೆ. ಹೇಗೆ ಕ್ವಶನ್ ಅನ್ನು ಕೇಳ್ಬೋದು ನೋಡಿ. ವಾಟ್ ಡಸ್ ದ ಪೋಯೆಟ್ ಮೀನ್ ಬೈ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ, ಭೂಮಿ ಮೇಲೆ ಇಲ್ಲ ಅಂತಂದರೆ ನೀನು ಎಲ್ಲಿರಬಲ್ಲೆ, ಎಲ್ಲಿದೆಯಾ ಅಂತ ಸ್ವರ್ಗವನ್ನು ಕವಿ ಕೇಳ್ತಾನೆ. ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. The poet suggests that heaven is not in a far away place but exists on the earth itself in nature and human values. ಕವಿ ಪ್ರಕಾರ ಈ ಸ್ವರ್ಗ ಅನ್ನತಕ್ಕಂಥದ್ದು ಭೂಮಿ ಬಿಟ್ಟು ಇನ್ನೆಲ್ಲೋ ಬೇರೆ ಕಡೆ ಇಲ್ಲ, ಈ ಭೂಮಿ ಮೇಲೇ ಈ ಪ್ರಕೃತಿ ಸೌಂದರ್ಯದಲ್ಲಿದೆ, ಮಾನವೀಯ ಗುಣಗಳಲ್ಲಿದೆ, ಈ ಪ್ರೀತಿನಲ್ಲಿದೆ, ಎಲ್ಲ ಈ ಭೂಮಿ ಮೇಲಿದೆ, ಇದೇ ಸ್ವರ್ಗ ಅಂತ ಹೇಳೋದಕ್ಕೆ ಕವಿ ಈ ರೀತಿಯಾಗಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವೆನ್ ಕ್ಯಾನ್ ದೇರ್ ಬಿ ನೋ ಗಾಡ್ಸ್ ಆ್ಯಂಡ್ ನಿಮ್ಸ್ ಅಕಾರ್ಡಿಂಗ್ ಟು ಕುವೆಂಪು. ಕುವೆಂಪು ಅವರ ಪ್ರಕಾರ ಈ ದೇವರು, ಅಪ್ಸರೆಯರು, ಗಂಧರ್ವರು ಎಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಯಾವಾಗ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಕವಿ ಹೇಳ್ತಾನೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ತುಂಬ ಸಿಂಪಲ್ ಆಗಿ ಬರಿಬೋದು. ಅಕಾರ್ಡಿಂಗ್ ಟು ದ ಪೋಯೆಟ್, ಇಫ್ ವಿ ಅವರ್ ಸೆಲ್ಫ್ ಕೆನಾಟ್ ಬಿ ದ ಗಾಡ್ಸ್ ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್. ನಾವು ದೇವರಲ್ಲ ಅಂತಂದರೆ ನಮ್ಮನ್ನು ಬಿಟ್ಟು ಬೇರೆ ದೇವರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇಫ್ ವಿ ಅವರ್ ಸೆಲ್ಸ್ ಆರ್ ಅಂಟ್ ಹೆವೆನ್ಲಿ ನಿಮ್ಸ್ ದೆನ್ ದೇರ್ ಆರ್ ನೋ ನಿಮ್ಸ್ ಅಂತ ಕವಿ ಹೇಳ್ತಾರೆ. ಅಂದರೆ
ಮಣ್ಣು ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ ಹೇಳ್ತಾರಲ್ಲ, ಆ ಮಾತಿನ ಪ್ರಕಾರ ಭೂಮಿನೇ ಒಂದು ಸ್ವರ್ಗ. ಈ ಭೂಮಿ ಮೇಲೆ ಇರ್ತಕ್ಕಂಥ ನಾವೇ ದೇವಾನ ದೇವತೆಗಳು, ಅಪ್ಸರೆಯರು, ಗಂಧರ್ವರು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿರ್ತಕ್ಕಂಥ ಸೌಂದರ್ಯವನ್ನು, ಇಲ್ಲಿರ್ತಕ್ಕಂಥ ಪ್ರಕೃತಿಯ ಸೊಬಗನ್ನು ಅನುಭವಿಸೋದನ್ನು ಬಿಟ್ಟು ಇಲ್ಲದೆ ಇರತಕ್ಕಂಥ ಸ್ವರ್ಗದ ಕಲ್ಪನೆಯನ್ನು ಮಾಡಿಕೊಂಡು ಮನುಷ್ಯ ಈ ಭೂಮಿನ ಹಾಳು ಮಾಡ್ತಾ ಇದ್ದಾನೆ. ಸಿಕ್ಕಿರ್ತಕ್ಕಂಥ ಜೀವನವನ್ನು ಈ ಪ್ರಕೃತಿಯ ಜೊತೆಗೆ ಅನುಭವಿಸ್ತಾ ಇಲ್ಲೇ ಸ್ವರ್ಗ ಸುಖವನ್ನು ಅನುಭವಿಸ್ಬೋದು. ಅದನ್ನು ಕವಿಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಡಸ್ ದ ಪೋಯಮ್ ಚಾಲೆಂಜ್ ಟ್ರೆಡಿಷನಲ್ ನೋಷನ್ಸ್ ಆಫ್ ಹೆವೆನ್? ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕವಾಗಿ ಸ್ವರ್ಗದ ಬಗ್ಗೆ ಒಂದು ಕಲ್ಪನೆ ಇದೆ ಸಮಾಜದಲ್ಲಿ, ಅದಕ್ಕೆ ಕವಿ ಚಾಲೆಂಜ್ ಹೇಗೆ ಮಾಡ್ತಾನೆ ಅಂತ. ಆನ್ಸರ್ ಸೇಮ್ ಇರ್ತದೆ, ಬಟ್ ಕ್ವಶನ್ ಈ ಥರ ಡಿಫ್ರೆಂಟಾಗಿ ಕೇಳಿದಾಗ ತಾವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸಾಮಾನ್ಯವಾಗಿ ನಾವು ಸ್ವರ್ಗ ಅಂದರೆ ಏನಂತ ಅಂದ್ಕೊಂಡಿರ್ತೀವಿ, ಭೂಮಿ ಬಿಟ್ಟು ಎಲ್ಲೋ ಮೇಲ್ದಲ್ಲಿ ದೂರದಲ್ಲಿದೆ ಅಂತ ಅನ್ಕೋತೀವಲ್ಲ, ಬಟ್ ಕವಿ ಅದಕ್ಕೆ ಚಾಲೆಂಜಿಂಗ್ ಆಗಿ ಏನು ಹೇಳ್ತಾನೆ ನೋಡಿ. ದ ಪೋಯಮ್ ಚಾಲೆಂಜಸ್ ಟ್ರೆಡಿಷನಲ್ ನೋಷನ್ಸ್ ಆಫ್ ಹೆವೆನ್ ಬೈ ಸಜೆಸ್ಟಿಂಗ್, ಹೇಗೆ ಅಂತಂದರೆ, ದ್ಯಾಟ್ ಇಟ್ ಈಸ್ ನಾಟ್ ಎ ಡಿಸ್ಟೆಂಟ್ ಅನ್ಅಟೈನೇಬಲ್ ರೆಲ್ಮ್, ಇದು ಎಲ್ಲೋ ತಲುಪೋದಕ್ಕೆ ಆಗದೇ ಇರತಕ್ಕಂಥ, ಎಲ್ಲೋ ದೂರದಲ್ಲಿರ್ತಕ್ಕಂಥ ಒಂದು ಜಾಗ ಅಲ್ಲ, ಬಟ್ ರ್ಯಾದರ್ ಆ್ಯನ್ ಎಕ್ಸ್ಪೀರಿಯನ್ಸ್ ಎಕ್ಸೆಸಿಬಲ್ ಥ್ರೂ ದ ನೇಚರ್. ಪ್ರಕೃತಿಯಲ್ಲಿ ಇದ್ದುಕೊಂಡೇ ಆ ಪ್ರಕೃತಿಯ ಸೊಬಗನ್ನು ಆನಂದಿಸೋದಿದೆಯಲ್ಲ, ಇದೇ ಸ್ವರ್ಗ, ಇದರಲ್ಲೇ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಈ ದೂರದಲ್ಲಿರ್ತಕ್ಕಂಥ ಸ್ವರ್ಗದ ಒಂದು ಕಲ್ಪನೆಯನ್ನು ಕವಿ ಇಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಮೆನ್ಷನ್ ಎನಿ 2 ಆಸ್ಪೆಕ್ಟ್ಸ್ ಆಫ್ ನೇಚರ್ ದಟ್ ಮೇಕ್ಸ್ ದ ಅರ್ತ್ ಹೆವೆನ್. ಪ್ರಕೃತಿಯಲ್ಲಿರ್ತಕ್ಕಂಥ ಯಾವುದಾದ್ರೂ 2 ಆಸ್ಪೆಕ್ಟ್ಸನ್ನು ಹೇಳಿ ಅದು ಈ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡುತ್ತೆ ಅಂತ. ಅಲ್ಲಿ ತುಂಬ ಹೇಳಿದ್ದಾರೆ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಯಾವುದಾದ್ರು 2 ಪಾಯಿಂಟ್ಸ್ಗಳನ್ನ ಮಾತ್ರ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, ರೋರಿಂಗ್ ಸ್ಟ್ರೀಮ್, ಗರ್ಜಿಸ್ತಕ್ಕಂಥ ಹೊಳೆ. ರೋಲಿಂಗ್ ಸರ್ಪ್ ಎಟ್ ದ ಎಡ್ಜ್ ಆಫ್ ದ ವೇವ್ಸ್, ಸಮುದ್ರದ ಅಲೆ ಬಂದು ದಡಕ್ಕೆ ಅಪ್ಪಳಿಸ್ಬೇಕಾದ್ರೆ ಅಲ್ಲಿ ನೊರೆಯೆಲ್ಲ ಉಂಟಾಗುತ್ತಲ್ಲ, ಅದರಲ್ಲಿ ಟೆಂಡರ್ ಸನ್ಶೈನ್ ಆನ್ ವರ್ಡೆಂಟ್ ಗಾರ್ಡನ್, ಹಚ್ಚು ಹಸಿರಾಗಿರ್ತಕ್ಕಂಥ ಈ ವನ ಏನಿದೆ, ಕಾಡೇನಿದೆ, ಗಿಡಗಳ ಮೇಲೆಲ್ಲ ಟೆಂಡರ್ ಸನ್ಶೈನ್, ಎಳೆ ಬಿಸಿಲು ಬಿದ್ದದಲ್ಲ, ಅದರಲ್ಲಿ ಸ್ವರ್ಗ ಇದೆ. ದ ಜೆಂಟಲ್ ಸನ್, ಎಳೆ ಸೂರ್ಯ, ಎಳೆ ಬಿಸಿಲು ಅಂತೆಲ್ಲ ಹೇಳ್ತಲ್ಲ, ಅದರ ಜೊತೆಗೆ ದ ಹಾರ್ವೆಸ್ಟ್, ದ ಮೂನ್ ಲೈಟ್, ಈ ಥರ ಎಲ್ಲ ಕವಿ ಹೇಳ್ತಾ ಹೋಗ್ತಾನೆ. ಇಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು 2 ಪಾಯಿಂಟ್ಸನ್ನು ಬರೆದ್ರೆ ಸಾಕು, ತಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ವಾಟ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಹೆವೆನ್ ದಟ್ ಮೇಕ್ ಅರ್ತ್ ಹೆವೆನ್? ಮೇಲ್ಗಡೆ ಕ್ವಶನನ್ನೇ ಇಲ್ಲಿ ಡಿಫ್ರೆಂಟಾಗಿ ಕೇಳಿದರೆ, ಅದಕ್ಕೆ ಮತ್ತೆ ಕೊಟ್ಟಿದ್ದೀನಿ. ಅಲ್ಲಿ ಆಸ್ಪೆಕ್ಟ್ಸ್ ಆಫ್ ನೇಚರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಹೆವೆನ್ ಅಂತ ಕೇಳ್ತಾ ಇದ್ದಾರೆ. ಎರಡಕ್ಕೂ ಆನ್ಸರ್ ಒಂದೇ ಇರ್ತದೆ. ಮೇಲ್ ಬರೆದಿರ್ತಕ್ಕಂಥ ಪಾಯಿಂಟ್ಸನ್ನು ಇಲ್ಲಿ ಸೆಂಟೆನ್ಸಲ್ಲಿ ಈ ಥರ ಕೂಡ ಬರಿಬೋದು ನೋಡಿ. ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಹೆವೆನ್ ಆರ್ ದ ರೋರಿಂಗ್ ಸ್ಟ್ರೀಮ್, ದ ರೋಲಿಂಗ್ ಸರ್ಪ್ ಎಟ್ ದ ಎಡ್ಜ್ ಆಫ್ ವೇವ್ಸ್, ದ ಟೆಂಡರ್ ಸನ್ಶೈನ್, ದ ಸನ್, ದ ಹಾರ್ವೆಸ್ಟ್ ಆ್ಯಂಡ್ ದ ಮೂನ್ ಲೈಟ್ ಮೇಕ್ಸ್ ದಿಸ್ ಅರ್ತ್ ಹೆವೆನ್. ಈ ಥರ ಕೂಡ ಬರಿಬೋದು. ಸೊ ಎರಡಕ್ಕೂ ಆನ್ಸರ್ ಒಂದೇ ಇರ್ತದೆ. ಅಲ್ಲಿ ಪಾಯಿಂಟ್ಸನ್ನು ಕೇಳಿದರೆ, ಇಲ್ಲಿ ಸೆಂಟೆನ್ಸಲ್ಲಿ ಬರೆದಿದ್ದೀವಿ, ಅಷ್ಟೇ ವ್ಯತ್ಯಾಸ. ತಾವು ಯಾವುದೋ ಕನ್ಫ್ಯೂಷನ್ ಮಾಡ್ಕೊಳ್ಳದೆ ಅವ್ರು ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿದೆ ನೋಡಿ. ವೇರ್ ಡಸ್ ಹೆವೆನ್ ಲೈಸ್ ಆಲ್ ಓವರ್ ಅಕಾರ್ಡಿಂಗ್ ಟು ದ ಪೋಯಮ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್? ಕವಿಯ ಪ್ರಕಾರ, ಈ ಪೋಯಮ್ನ ಪ್ರಕಾರ ಸ್ವರ್ಗ ಎಲ್ಲೆಲ್ಲಿ ಬಿದ್ದುಕೊಂಡಿದೆ, ಎಲ್ಲೆಲ್ಲಿ ಚಾಚಿಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಡ್ಬೋದು. ಇನ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ಆಫ್ ಮೂನ್ ಲೈಟ್ ಹೆವೆನ್ ಲೈಸ್ ಎವ್ರಿವೇರ್. ಹಾರ್ವೆಸ್ಟ್ ಅಂತಂದರೆ ಸುಗ್ಗಿಯ ಸೊಬಗಲ್ಲಿ, ಮತ್ತು ಮೂನ್ ಲೈಟ್ ಅಂದರೆ ಈ ಹುಣ್ಣಿಮೆಯ ಬೆಳದಿಂಗಳೇನಿರ್ತದೆ ಅದರಲ್ಲಿ ಎಲ್ಲ ಕಡೆಯೂ ಕೂಡ ಈ ಸ್ವರ್ಗ ಚಾಚಿಕೊಂಡಿದೆ ಅಂತ ಕವಿ ಹೇಳ್ತಾನೆ. ಅಥವಾ ಇದೇ ಪ್ರಶ್ನೆನ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ರೆ ಯಾವ ರೀತಿ ಕೇಳ್ಬೋದು ನೋಡಿ. ವಾಟ್ ಡಸ್ ದ ಲೈನ್ ಹೆವೆನ್ ಲೈಸ್ ಆಲ್ ಓವರ್ ಸಜೆಸ್ಟ್? ಹೆವೆನ್ ಲೈಸ್ ಆಲ್ ಓವರ್ ಅಂತ ಹೇಳಿದಾರಲ್ಲ, ಅದೇನು ಸಜೆಸ್ಟ್ ಮಾಡುತ್ತೆ ಅಂತ ಕೂಡ ಕೇಳ್ಬೋದು. ಆನ್ಸರ್ ಸೇಮ್ ಇರ್ತದೆ. ಹೇಗೆ ಬರಿಬೋದು? ದ ಲೈನ್ ಹೆವೆನ್ ಲೈಸ್ ಆಲ್ ಓವರ್ ಸಜೆಸ್ಟ್ ದಟ್ ದ ಬ್ಯೂಟಿ ಆಫ್ ಹೆವೆನ್ ಲೈಸ್ ಇನ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ದ ಮೂನ್ ಲೈಟ್. ಸೊ ಎರಡಕ್ಕೂ ಆನ್ಸರ್ ಸೇಮ್ ಇರ್ತದೆ. ಕ್ವಶನನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದಾಗ ತಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ. ಹೌ ಡಸ್ ದ ಪೋಯೆಟ್ ಕ್ರಿಯೇಟ್ ಹೆವೆನ್ ಆನ್ ಅರ್ತ್? ಕವಿ ಯಾವ ರೀತಿಯಾಗಿ ಭೂಮಿ ಮೇಲೆ ಸ್ವರ್ಗವನ್ನು ನಿರ್ಮಾಣ ಮಾಡ್ತಾನೆ ಅಂತ. ಇಲ್ಲಿ ಯಾರು ಕೂಡ ನಿರ್ಮಾಣ ಮಾಡಲ್ಲ, ಇರುತ್ತೆ, ಬಟ್ ಅದನ್ನು ಕಂಡುಕೊಳ್ತಕ್ಕಂಥವನು ಕವಿ ಮಾತ್ರ. ಸೊ ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. The poet creates heaven on earth by imbibing the beauty of nature and spilling the nectar of heaven on the earth through his poetry. ಕವಿ ತನ್ನ ಕವಿತೆಗಳಲ್ಲಿ ಎಲ್ಲ ಕಡೆ ಸ್ವರ್ಗವನ್ನು ಕಾಣ್ತಾನೆ ಅಲ್ವಾ. ಪ್ರಕೃತಿನಲ್ಲಿ ಕಾಣ್ತಾನೆ, ಅಥವಾ ಸುಗ್ಗಿಯ ಸೊಬಗಲ್ಲಿ ಕಾಣ್ತಾನೆ, ಮೂನ್ ಲೈಟಲ್ಲಿ ಕಾಣ್ತಾನೆ, ಅಥವಾ ಗರ್ಜಿಸ್ತಕ್ಕಂಥ ಹೊಳೆಗಳಲ್ಲಿ ಕಾಣ್ತಾನೆ ಅಲ್ವಾ. ನೋಡಿ, ಇದೆಲ್ಲದರಲ್ಲೂ ಕೂಡ ನೋಡ್ತಾ ಕವಿ ಭೂಮಿ ಮೇಲೆ ಸ್ವರ್ಗನ ಸೃಷ್ಟಿ ಮಾಡ್ತಾನೆ ಅಂತ ತಾವು ಬರಿಬೋದು. ಇವಿಷ್ಟು ಈ ಪೋಯಮಿಂದ ಎಕ್ಸಾಮಿನೇಷನಲ್ಲಿ ಕೇಳ್ಬೋದಾಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳಾಯಿತು. ಇನ್ನು ಈ ಪೋಯಮಿಂದ ಎಕ್ಸಾಮಿನೇಷನಲ್ಲಿ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ಥರ ಕೇಳ್ತಾರೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಕೇಳ್ಕೊಂಡ್ಬಿಡಿ.
ಈ ಪೋಯಮ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನುವಂಥ ಪೋಯಮ್ ಮತ್ತು ಆನ್ ಚಿಲ್ಡ್ರನ್ ಈ ಎರಡು ಪೋಯಮ್ಗಳ ಸಮರಿಗಳನ್ನು ತಾವು ಯಾವತ್ತೂ ಕಲ್ಕೊಂಡಿರಿ. ಯಾಕೆ ಅಂದರೆ ಈ ಎರಡು ಪೋಯಮ್ಗಳಿಂದನೇ ಎಕ್ಸಾಮಿನೇಷನಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಈ ಪೋಯಮಲ್ಲಿ ತುಂಬ ವಿಷಯಗಳೇನೂ ಇಲ್ಲ, ಎರಡು ವಿಷಯಗಳನ್ನ ಇಲ್ಲಿ ಫೋಕಸ್ ಮಾಡಿ. ಒಂದು, ಸ್ಟಾರ್ಟಿಂಗಲ್ಲಿ ಕವಿ ಹೇಳ್ತಾರೆ, ಭೂಮಿ ಬಿಟ್ಟು ಸ್ವರ್ಗ ಬೇರೆ ಕಡೆ ಎಲ್ಲೂ ಇಲ್ಲ, ಈ ಭೂಮಿನೇ ಸ್ವರ್ಗ, ಈ ದೇವಾನು ದೇವತೆ ಆಗಲಿ ಅಪ್ಸರೆ ಆಗಲಿ ಭೂಮಿ ಬಿಟ್ಟು ಬೇರೆ ಎಲ್ಲೂ ಇಲ್ಲ, ಭೂಮಿನೇ ಸ್ವರ್ಗ ಅಂತ ಆದಮೇಲೆ ಇಲ್ಲಿರ್ತಕ್ಕಂಥ ನಾವುಗಳೇ ದೇವರು ಅಪ್ಸರೆಯರು ಅಂತ ಕವಿ ಹೇಳ್ತಾನೆ. ಇದು ಒಂದು ಪಾರ್ಟ್. ಇದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ನಂಬಿಕೆಯನ್ನು ಕವಿ ಇಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾನೆ. ಸ್ವರ್ಗ ಅನ್ನತಕ್ಕಂಥದ್ದು ಎಲ್ಲೂ ಇಲ್ಲ, ಭೂಮಿನೇ ಸ್ವರ್ಗ, ಭೂಮಿ ಮೇಲೆ ಇರ್ತಕ್ಕಂಥ ನಾವುಗಳೇ ಅಪ್ಸರೆಯರು ಅಂತ ಕವಿ ಹೇಳ್ತಾನೆ. ಇದ್ರ ಬಗ್ಗೆ ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಅಥವಾ 4 ಮಾರ್ಕ್ಸು ಕೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಯಾವುದು ಬರೋದು ಅಂತಂದರೆ, ಪ್ರಕೃತಿಯಲ್ಲಿರ್ತಕ್ಕಂಥ ಸೌಂದರ್ಯವನ್ನು ಕವಿ ಇಲ್ಲಿ ವರ್ಣನೆ ಮಾಡ್ತಾನೆ. ಇಲ್ಲಿ ಸೌಂದರ್ಯ ಅಂತಂದರೆ ಏನೇನೂ ಇಲ್ಲ, ನೀಟಾಗಿ ಅವರೇ ಹೇಳ್ಕೊಂಡು ಹೋಗ್ತಾರೆ. ರೋರಿಂಗ್ ಸ್ಟ್ರೀಮ್ ಅಂತ ಹೇಳ್ತಾರೆ ಅಲ್ವಾ, ಸರ್ಫ್ ಎಟ್ ದ ಎಡ್ಜ್ ಆಫ್ ವೇವ್ಸ್ ಅಂತ ಹೇಳ್ತಾರೆ, ಟೆಂಡರ್ ಸನ್ಶೈನ್ ಅಂತ ಹೇಳ್ತಾರೆ, ದ ಜೆಂಟಲ್ ಸನ್ ಅಂತ ಹೇಳ್ತಾರೆ, ಹಾರ್ವೆಸ್ಟ್ ಅಂತ ಹೇಳ್ತಾರೆ, ಮತ್ತು ಮೂನ್ ಲೈಟ್ ಅಂತ ಹೇಳ್ತಾರೆ. ಇವುಗಳನ್ನೇ ವರ್ಣನೆ ಮಾಡ್ತಾ ಇವುಗಳಿಂದನೇ ಈ ಭೂಮಿ ಸ್ವರ್ಗ ಆಗಿದೆ, ನಾವು ಇದರಲ್ಲೇ ಸ್ವರ್ಗವನ್ನು ಕಾಣಬೇಕು ಅಂತ ಕವಿ ಹೇಳ್ತಾನೆ. ಈ 2 ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂಗೆ 3 ಮಾರ್ಕ್ಸ್ ಕ್ವಶನ್ ಆಗಲಿ 4 ಮಾರ್ಕ್ಸ್ ಕ್ವಶನ್ ಆಗಲಿ ಕೇಳ್ತಾನೆ ಇರ್ತಾರೆ. ಕ್ವಶನ್ಗಳು ಡಿಫ್ರೆಂಟ್ ಆಗಿರ್ಬೋದು. ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ನೋಟ್ಸನ್ನು ರೆಡಿ ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವೆಲ್ಲ ಓದೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಆ ಎಲ್ಲ ಕ್ವಶನ್ ಆನ್ಸರ್ಸ್ಗಳನ್ನ ಓದುವಾಗ ಸುಮ್ಮನೆ ಹಾಗೆ ಬ್ಲೈಂಡಾಗಿ ಓದ್ತಾ ಹೋಗ್ಬೇಡಿ. ಅವೆಲ್ಲ ಓದಿದಾಗ ನಿಮಗೆ ಗೊತ್ತಾಗುತ್ತೆ ಕ್ವಶನ್ಸ್ಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಅದಕ್ಕೆ ಆನ್ಸರ್ ಮಾಡುವಾಗ ಆಲ್ಮೋಸ್ಟ್ ಎಲ್ಲ ಸೇಮ್ ಪಾಯಿಂಟ್ಸ್ ಇರ್ತವೆ. ಅದನ್ನು ತಾವು ನೋಡ್ಕೊಂಡ್ಬಿಟ್ಟು ಈಸಿಯಾಗಿ ಎಕ್ಸಾಮಲ್ಲಿ ಆನ್ಸರ್ ಮಾಡೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.